ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಿನ 3 ತಿಂಗಳು ನಿಮ್ಮ ಪ್ರೀತಿಯ ನಿಮ್ಮ ಸಂಬಂಧಗಳ ವಿಚಾರವಾಗಿ ಭವಿಷ್ಯಗಳು ಹೇಗಿದೆ ಅಂಥೇಳಿ. ಬಹುಶಃ ನೀವಿಬ್ಬರು ಜಗಳಗಳು ಆಡ್ಕೊಂಡಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿರಬಹುದು, ಲೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿರಬಹುದು, ಏನೆಲ್ಲ ಇರಬಹುದಲ್ಲ. ಸೊ ಮುಂದಿನ 3 ತಿಂಗಳಲ್ಲಿ ನಿಮ್ಮ ಪ್ರೇಮ ಸಂಬಂಧದ ಜೀವನ ಹೇಗಿರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಓಕೆ, ನಿಮ್ಮಿಬ್ಬರ ಸಂಬಂಧದಲ್ಲಿ ಯಾವ ಏರುಪೇರುಗಳಾಗಿದೆ ಅಥವಾ ಯಾವ ಬದಲಾವಣೆ, ಯಾವ ದೊಡ್ಡ ಬದಲಾವಣೆ ಇದೆ, ಯೂನಿವರ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದೆ, ಯಾವೆಲ್ಲ ವಿಚಾರಕ್ಕೆ ನಿಮ್ಮಿಬ್ಬರ ಮಧ್ಯೆ ಗಲಾಟೆಗಳಾಗ್ತಾ ಇದೆ, ನಿಮ್ಮಿಬ್ಬರ ಸಂಬಂಧ ಇನ್ನು 3 ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ನಡೀತಾ ಇದೆ, ಅದೆಲ್ಲನೂ ಕೂಡ ಕೂಲಂಕುಷವಾಗಿ ಇವತ್ತಿನ ಕಾರ್ಡ್ ರೀಡಿಂಗಲ್ಲಿ ತಿಳಿತಾ ಹೋಗಬಹುದು. ಆ ಒಬ್ಬ ವ್ಯಕ್ತಿ ಹೆಸರನ್ನ, ಯಾವ ವ್ಯಕ್ತಿ ವಿಚಾರವಾಗಿ ನಿಮ್ಮಿಬ್ಬರ ಸಂಬಂಧ, ಪ್ರೀತಿ ಇರಬಹುದು, ಲವ್ ಲೈಫ್ ಇರಬಹುದು, ರಿಲೇಷನ್ಶಿಪ್ ಇರಬಹುದು, ಗಂಡ ಹೆಂಡತಿ ನಡುವೆ ಇರಬಹುದು, ಯಾರನ್ನು ಬಹಳಷ್ಟು ಪ್ರೀತಿ ಮಾಡ್ತಿರಲ್ಲ ಆ ಪ್ರೀತಿ ಮಾಡುವಂತಹ ಆ ವ್ಯಕ್ತಿ ಹೆಸರನ್ನ ಮನಸ್ಸಿನಲ್ಲಿ 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಆ ವ್ಯಕ್ತಿಯ ಫೋಟೋ ಆಗಿರ್ಬೋದು, ಆ ವ್ಯಕ್ತಿಯನ್ನು ನೋಡುವಂಥದ್ದಾಗಿರಬಹುದು, ಆ ವ್ಯಕ್ತಿಯ ಹೆಸರನ್ನ ಮನಸ್ಸಿನಲ್ಲಿ 1-2 ನಿಮಿಷ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಿಮ್ಮಿಬ್ಬರ ನಡುವೆ ಇನ್ನು 3 ತಿಂಗಳಲ್ಲಿ ಯಾವೆಲ್ಲ ಬದಲಾವಣೆಗಳು ನಿಮ್ಮಿಬ್ಬರ ನಡುವೆ ಆಗ್ತಾ ಇದೆ ಅಂತ ಹೇಳಿ. ಹಾಗೆ ಇಲ್ಲಿ ಸೊಲ್ಯೂಷನ್ಸ್ ಕೂಡ, ಪರ್ಸ್ನಲ್ ರೀಡಿಂಗ್ ಯಾರು ತೊಗೊಳ್ತೀರಿಯಲ್ಲ ಅವ್ರಿಗೆ ಸೊಲ್ಯೂಷನ್ಸ್ ಕೂಡ ಸಿಗುತ್ತೆ, ರೆಮಿಡೀಸ್ ಕೂಡ ಸಿಗುತ್ತೆ. ಹಾಗೆ ರಿಚುವಲ್ಸ್ ಏನಾದರೂ ಮಾಡೋದಿತ್ತು, ನಮ್ಮ ಕೈಯಲ್ಲಿ ಮಾಡೋದಿತ್ತು ಅಂದರೆ ನಾವು ರಿಚುವಲ್ಸ್ ಮಾಡ್ತೀವಿ, ಅಥವಾ ನಿಮ್ಮ ಕೈಯಲ್ಲಿ ರಿಚುವಲ್ಸ್ ಮಾಡಿಸೋದಿತ್ತು ಅಂತ ಹೇಳಿದ್ರು ಕೂಡ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ನಿಮ್ಮ ಕರಿಯರ್ ಲೈಫ್ ಆಗಿರಬಹುದು, ಮ್ಯಾರೇಜ್ ಆಗಿರಬಹುದು, ಮಗುವಿನ ವಿಚಾರದಲ್ಲಾಗಿರಬಹುದು, ಗಂಡ ಹೆಂಡತಿಯ ವಿಚಾರದಲ್ಲಿ, ಯಾವುದೇ ವಿಚಾರದಲ್ಲಿ ನೀವು ಪರ್ಸ್ನಲ್ ರೀಡಿಂಗ್ಸ್ಗಳನ್ನು ಮುಂಚಿತವಾಗಿ ತೊಗೊಳ್ಬೇಕಾಗತ್ತೆ. ಅದಕ್ಕೆ ತಕ್ಕ ಹಾಗೆ ಕ್ರಿಸ್ಟಲ್ಸ್ಗಳನ್ನ ಸಜೆಸ್ಟ್ ಮಾಡಿ ಕೊಡಲಾಗತ್ತೆ. ಇಲ್ಲಿ ಯಾವ ಪ್ರಾಬ್ಲಮಲ್ಲಿ ಮೇಜರಾಗಿ ಇಶ್ಯೂಸ್ ಇದೆ ಆ ವಿಚಾರವಾಗಿ ಕ್ರಿಸ್ಟಲ್ಸ್ಗಳು ಕೂಡ ದೊರೀತಾ ಹೋಗುತ್ತೆ. ಅದಕ್ಕೆ ಎನರ್ಜೈಸ್ ಮಾಡಿ ಕ್ರಿಸ್ಟಲ್ಸ್ಗಳನ್ನು ನಿಮಗೆ ತಲುಪಿಸುವಂಥದ್ದಾಗಿರುತ್ತೆ. ಸೊ ಕೆಲವೊಂದು ರೆಮಿಡೀಸ್ಗಳು ಕೂಡ ಸಿಗ್ತಾ ಹೋಗುತ್ತೆ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಏನು ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ ಆ ನಂಬರಿಗೆ ವಾಟ್ಸಪ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಯಾವುದೇ ಒಂದು ಸಮಸ್ಯೆ ಇರಲಿ, ಯಾರದೇ ವಿಚಾರವಾಗಿರಲಿ, ಒಬ್ಬ ವ್ಯಕ್ತಿಯ ಹೆಸರನ್ನ ಮಾತ್ರ ಇಲ್ಲಿ ಇಟ್ಟು ನೋಡಬೇಕಾಗತ್ತೆ. ಸುಮಾರು ವ್ಯಕ್ತಿನ ಮತ್ತೆ ಬೈದರು, ಅವ್ರ ವಿಚಾರಕ್ಕೆ ಇವ್ರ ವಿಚಾರಕ್ಕೆ ಅಟ್ ಎ ಟೈಮ್ ಇಟ್ಕೊಂಡು ನೋಡೋ ಅಂಥದ್ದಲ್ಲ. ಈ ಒಬ್ಬ ವ್ಯಕ್ತಿಯ ವಿಚಾರಕ್ಕೆ ಮಾತ್ರ ಇದೊಂದು ರೀಡಿಂಗ್ ಸೀಮಿತವಾಗಿರುತ್ತೆ ಅಂತ ಹೇಳ್ಬಹುದು. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಯಾವಾಗಿಂದ ಈ ರೀಡಿಂಗ್ ನೋಡ್ತೀರಿ ಅಲ್ಲಿಂದ 3 ತಿಂಗಳ ಒಳಗಡೆ ಈ ವಿಡಿಯೋ ರೆಸೊನೇಟ್ ಆಗುತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ನಿಮ್ಮ ಸಂಬಂಧದಲ್ಲಿ ಏನೆಲ್ಲ ಬದಲಾವಣೆಗಳು ಈ 3 ತಿಂಗಳಲ್ಲಿ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಸಂಬಂಧದಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ ಅಂತ ಹೇಳಿ. ಯಾವುದೇ ಒಂದು ವಿಚಾರಕ್ಕಾಗಲಿ ನೀವು ಈ ವ್ಯಕ್ತಿ ಹೆಸರನ್ನ ಇಟ್ಕೊಂಡು ನೋಡ್ತಾ ಇದ್ದರೆ ಅಲ್ಲಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಏನೆಲ್ಲ ಏರುಪೇರುಗಳಿದೆ, ಯಾವೆಲ್ಲ ಬದಲಾವಣೆಗಳು ಕೂಡ ಆಗುವಂಥದ್ದಿದೆ, ಯಾವ ಮುನ್ಸೂಚನೆ ಪ್ರಕೃತಿ ನಿಮಗೆ ಮುಂಚೆನೇ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ನಿಮ್ಮ ಎನರ್ಜಿ ಹೇಗಿದೆ, ಅವರ ಎನರ್ಜಿ ಹೇಗಿದೆ, ತೊಂದರೆಗಳು ಏನಾಗುವಂಥದ್ದಿದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ತೊಗೊಳ್ಬೇಕು, ಔಟ್ಕಮ್ ಏನು ಬರ್ತಾ ಇದೆ ನಿಮಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಟೆಂಪರೆನ್ಸ್ ಬರ್ತಾ ಇದೆ. ಬಹಳಷ್ಟು ತಾಳ್ಮೆ ಮುಖ್ಯ ಅನ್ನೋದು ಈ ರೀಡಿಂಗಲ್ಲಿ ಮೇಜರಾಗಿ ಹೇಳ್ತಾ ಇದೆ. ಹೌದು, ಆ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಲಿಲ್ವೋ, ಆ ವ್ಯಕ್ತಿ ಇವತ್ತು ಒಂದು ದಿನಕ್ಕೆ ನಿಮಗೆ ಕಾಂಟ್ಯಾಕ್ಟಿಗೆ ಸಿಗಲಿಲ್ವೋ, ಇನ್ನೊಂದು ಮತ್ತೊಂದು, ಆ ತಾಳ್ಮೆನ ಮೀರಿ ಗಲಾಟೆ ಮಾಡುವಂಥದ್ದು, ಜಗಳಗಳನ್ನು ಮಾಡುವಂಥದ್ದು, ದಯವಿಟ್ಟು ಅದನ್ನು ಫುಲ್ ಸ್ಟಾಪ್ ಮಾಡಿ. ಯಾಕೆಂದರೆ ಮೇಜರ್ ಕಾರ್ಡೇ ಯೂನಿವರ್ಸ್ ನಿಮ್ಗೆ ಇದೇ ಸೂಚನೆ ಕೊಡ್ತಾ ಇದೆ, ತಾಳ್ಮೆ ಮುಖ್ಯ ನಿನಗೆ ಅಂತ ಹೇಳಿ. ಈ ಸಂಬಂಧದಲ್ಲಿ ಅದು ಏನೇ ದೊಡ್ಡ ಗಲಾಟೆ ಆಗಿರಲಿ, ಅದು ಏನೇ ಒಂದಾಗಿರಲಿ, ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರಾ ಆ ಥರ ಸೂಚನೆ ಕೊಟ್ಟಿದೆಯಾ, ತಾಳ್ಮೆಯಿಂದ ಇರಿ. ಅವ್ರ ಎನರ್ಜಿ ಹೇಗಿದೆ, 5 ಆಫ್ ವಾಂಡ್ಸ್, ಗಲಾಟೆಗಳು, ಜಗಳಗಳು, ಕಿರಿಕಿರಿಗಳು, ಅವ್ರನ್ನಿನ್ಯಾರೋ ಮ್ಯಾನಿಪುಲೇಷನ್ ಮಾಡುವಂಥದ್ದು, ಈ ರೀತಿ ಎಲ್ಲ ಅವ್ರಿಗೂ ಕೂಡ ಈ ಸಮಯ ಆಗ್ತಾ ಇದೆ.
ಯಾರೋ ಹೇಳಿದಂಥ ಮಾತುಗಳಾಗಿರ್ಬೋದು ಅಥವಾ ನೀವು ಮಾಡಿದಂತಹ ಕೆಲವೊಂದು ಮಿಸ್ಟೇಕ್ಸ್ಗಳಿಂದ ಅವರ ಮೈಂಡನ್ನು ಕೂಡ ಹೀಲ್ನಲ್ಲಿ ಇಟ್ಕೊಂಡಿಲ್ಲ. ಯಾರೋ ಬಹಳಷ್ಟು ಕಿರಿಕಿರಿ ಮಾಡ್ತಾ ಇದ್ದಾರೆ, ಬಹಳಷ್ಟು ಸಮಸ್ಯೆಗಳು, ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡೋದಕ್ಕಾಗ್ತಾ ಇಲ್ಲ ಅವ್ರಿಗೆ, ಬಹಳಷ್ಟು ಮೇಲಿಂದ ಮೇಲೆ ಹೊಡೆತಗಳನ್ನ ಕೊಡ್ತಾ ಇದೆ. ಇಲ್ಲಿ ಬಹಳಷ್ಟು ಸ್ಟ್ರಾಂಗಾಗಿ ಅವ್ರನ್ನ ಮ್ಯಾನಿಪ್ಯುಲೇಷನ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಅದು ಯಾವ ವಿಚಾರಕ್ಕೆ ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಥವಾ ನಿಮ್ಮಿಬ್ಬರ ನಡುವೆ ಏನಕ್ಕೆ ಗಲಾಟೆಗಳಾಯಿತು ಅದು ನಿಮಗೆ ಗೊತ್ತಿರುತ್ತೆ. ಓಕೆ, ಸೊ ಈಗಿನ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಯ ಮೈಂಡ್ ಬಹಳಷ್ಟು ಗೊಂದಲದಲ್ಲಿದೆ. ನೀವು ಬಹಳಷ್ಟು ಹಠ ಬಿದ್ದು ಫೋನ್ ಮಾಡ್ಬೋದು, ಇಲ್ಲ ಹೀಗೇ ಇರಬೇಕು, ಹೀಗೇ ಆಗಿಬಿಡಬೇಕು ಅನ್ನುವಂಥದ್ದೇನಾದರೂ ನಿಮ್ಮ ಮೈಂಡ್ನಲ್ಲಿದ್ದರೆ ದಯವಿಟ್ಟು ಸಂಬಂಧನ ಈಗೇ ಸರಿ ಮಾಡ್ಕೊಳ್ಬಿಡಬೇಕು, ಹೀಗೆ ಸರಿ ಹೋಗ್ಬಿಡುತ್ತೆ ಅಂದ್ಕೊಂಡ್ರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದು ಹಾಕಿ. ಟೈಮ್ ಮುಖ್ಯ. ಟೈಮ್ ಏನಿದೆಯಲ್ಲ, ಏನೇ ಒಂದು ಆಗೋದಕ್ಕೆ ಎಕ್ಸಮ್ ಟೈಮ್ ಸ್ವಲ್ಪ ಸಮಯ ತಗೊಳುತ್ತೆ. ಹೀಗೆ ಚೇಂಜ್ ಆಗಿಬಿಡ್ಬೇಕು ಅಂತ ಹೇಳಿದ್ರೆ ಅವರು ಗೊಂಬೆ ಅಲ್ಲ ಅಥವಾ ನೀವು ಗೊಂಬೆ ಅಲ್ಲ, ಸೂತ್ರಧಾರಿಗಳು ಅಥವಾ ನಾವು ಪಾತ್ರಧಾರಿಗಳಲ್ಲ, ಅಥವಾ ನೀವೇ ಸೂತ್ರಧಾರಿಗಳಲ್ಲ. ಇದನ್ನು ಸಿಚುವೇಶನ್ನ ಚೇಂಜ್ ಮಾಡಿಬಿಡ್ತೀನಿ, ಈಗಲೇ ಮರೆಸ್ಬಿಡ್ತೀನಿ. ಅಲ್ಲಿ ಅವ್ರ ಸಿಚುವೇಶನ್ಸ್ ಕೂಡ ಭಾಳಷ್ಟು ಸಮಸ್ಯೆ, ಅಲ್ಲಿ ಕೇಡು ಬಯಸೋರ ಜೊತೆಗೇ ಇದ್ದಾರೆ. ಈ ಸಂಬಂಧಗಳನ್ನು ದೂರ ಮಾಡಬೇಕು ಅನ್ನುವಂತಹವ್ರ ಜೊತೆಗೆ ಅವ್ರ ಜೀವನ ನಡೀತಾ ಇದೆ. ಅವ್ರನ್ನ ಹೇಗೆ ನೀವು ಹೇಗೆ ಮ್ಯಾನುಪ್ಯುಲೇಟ್ ಮಾಡೋದಕ್ಕಾಗತ್ತೆ? ಏಕೆ ಅಂತ ಹೇಳಿದ್ರೆ ಅವ್ರು ಏನೇ ಆದ್ರೂ ಕೂಡ ಆ 5 ಜನಗಳ ಜೊತೆಗೆ ಇರಬೇಕಾಗತ್ತೆ. 5 ಜನನೋ 10 ಜನನೋ, ಪರ್ಟಿಕ್ಯುಲರ್ಗೆ ನಾನು 5 ಜನ ಅಂತ ಹೇಳ್ಬಹುದು. 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವಿಬ್ಬರು ಎಷ್ಟು ಮಾತಾಡಿದ್ರೂ ಕೂಡ ಗಲಾಟೆಗಳೇ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅವರ ಮೈಂಡ್ ತುಂಬ ಡಿಸ್ಟರ್ಬಲ್ಲಿದೆ ಅಂತ ಹೇಳಿ. ಓಕೆ, ಇಲ್ಲಿ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಅತಿ ಶೀಘ್ರದಲ್ಲಿ ನಿಮಗೆ ಅವರಿಂದ ಏನಾದರೂ ಕಾಂಟ್ಯಾಕ್ಟ್, ತುಂಬ ನಿಮ್ಮಿಬ್ಬರ ಸಂಬಂಧದಲ್ಲಿ ಕಾಂಟ್ಯಾಕ್ಟೇ ಇಲ್ಲ, ನಾವಿಬ್ಬರು ಬಹಳಷ್ಟು ದೂರಗಳಾಗಿದ್ದೀವಿ, ನನಗೆ ಹಿಂಸೆ ಆಗ್ತಾ ಇದೆ, ಅವರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಿಂದ ನನಗೆ ಹಿಂಸೆ ಆಗ್ತಾ ಇದೆ, ಅವ್ರು ಸರಿಯಾದ ರೀತಿಯಲ್ಲಿ ಮಾತಾಡ್ತಾ ಇಲ್ಲ, ಈ ರೀತಿ ಏನಾದರೂ ನಿಮ್ಮ ಮೈಂಡಲ್ಲಿದ್ದರೆ, ನೀವೇನಾದರೂ ತಾಳ್ಮೆಯಿಂದ ಇದ್ರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಈ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಬರುತ್ತೋ ಬಿಡುತ್ತೋ, ಅವ್ರ ಕಡೆಯಿಂದ ಒಂದು ಗುಡ್ ನ್ಯೂಸ್, ಒಂದು ಮೆಸೇಜ್ ಅಂತೂ ನಿಮಗೆ ಬರುತ್ತೆ. ಏಕೆಂದರೆ ಈ ವ್ಯಕ್ತಿ ಹೌದು ಕೆಲವೊಂದು ಸಮಸ್ಯೆಗಳ ಮಧ್ಯದಲ್ಲಿ ಇದ್ದಾರೆ, ಜಗಳಗಳು ಕೂಡ ನಡೀತಾ ಇದೆ, ಕಿರಿಕಿರಿಗಳು ಕೂಡ ನಡೀತಿದೆ. ಅದರಲ್ಲಿ ಎಲ್ಲದಕ್ಕಿಂತ ನೀವು ಇಲ್ಲಿ ಕೇಳುವಂತಹ ಕ್ವಶನ್ಸ್ಗಳಿಗೆ ಅಥವಾ ಅವ್ರು ಇರುವಂತಹ ರೀತಿಗಳಿಗೆ ನೀವು ಕೂಡ ಅಡ್ಜಸ್ಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಏನಾಗ್ತದೆ, ಮೈಂಡ್ ಡೈವರ್ಟ್ ಆಗ್ತಾ ಇದೆ. ಬಟ್ ಆದರೂ ಕೂಡ ಇವರು ಪೇಜ್ ಆಫ್ ಕಪ್ಸ್ ಬಂದಿರೋದರಿಂದ ಅವ್ರ ಮನಸ್ಸು ಅಚಾನಕ್ಕಾಗಿ ಅಥವಾ ಯಾವುದೋ ಒಂದು ಸಮಯದಲ್ಲಿ ನಿಮಗೆ ಮಾತಾಡಿಸ್ಬೇಕು ಅನ್ನುವಂತಹ ಬರದಲ್ಲಿ ಅವ್ರು ಮೆಸೇಜ್ ಮಾಡುವಂತಹ ಸಾಧ್ಯತೆಗಳಿದೆ, ಅಥವಾ ಯಾವುದೋ ಒಂದು ಪೀಕ್ ಲೆವೆಲಲ್ಲಿ ಅವ್ರು ನಿಮ್ಮನ್ನು ಯೋಚನೆ ಮಾಡುವಂಥ ಟೈಮ್ ಕೂಡ ಇದೆ. ಬಹುಶಃ ಅದು ಒಬ್ಬರೇ ಇದ್ದಾಗ, ಸೈಲೆಂಟಲ್ಲಿದ್ದಾಗ, ಅಥವಾ ಯಾವುದೋ ಒಂದು ವಿಚಾರಗಳನ್ನು ನೋಡಿದಾಗ, ಅಥವಾ ನಿಮ್ಮ ಫೋಟೋಸ್ಗಳನ್ನು ನೋಡಿದಾಗ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅಥವಾ ನಿಮಗೆ ಬೈಯೋ ರೀತಿನೋ, ಅಥವಾ ನಿಮ್ಗೆ ಏನೋ ಕ್ವಶನ್ ಕೇಳೋ ರೀತಿನೋ, ಅಥವಾ ನಿಮಗೆ ಪಾಸ್ಟಲ್ಲಿ ಏನೋ ಒಂದು ಯಾವುದೋ ಒಂದು ರೀಸನ್ ಇಟ್ಕೊಂಡು ಅವ್ರು ಮೆಸೇಜ್ ಮಾಡುವಂತಹ ಸಾಧ್ಯತೆ ಅಂತೂ ಆಬ್ವಿಯಸ್ಲಿ ಇದೆ. ಅಥವಾ ಕಾಲ್ ಬರ್ಬೋದು, ಮೆಸೇಜ್ ಬರ್ಬೋದು. ತಾಳ್ಮೆಯಿಂದ ನೀವು ಇರಬೇಕಾಗತ್ತೆ. ಬಹಳಷ್ಟು ಟೈಮ್ ತೊಗೊಳುತ್ತೆ. ಹೌದು, ಈಗಲೇ ಸರಿಯಾಗಿಬಿಡಬೇಕು, ಈಗೇ ಬಂದುಬಿಡಬೇಕು ಅಂತ ಹೇಳ್ಕೊಂಡ್ರೆ ಅದು ನಾವು ಅಂದ್ಕೊಂಡಂಗೆ ಪ್ರಕೃತಿಯಲ್ಲಿ ಏನಾದರೂ ಆಗುತ್ತಾ? ಇಲ್ಲ. ನೀವು ಏನೇ ಅಂದ್ಕೊಂಡ್ರೂ ಅದು ಕೂಡ ಕೆಲಸ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ, ಹೌದಲ್ಲ? ಹಾಗೆ ಅವ್ರಿಗೂ ನೀವೆಷ್ಟು ಮ್ಯಾನಿಫೆಸ್ಟೇಷನ್ನು ಅಥವಾ ನೀವೆಷ್ಟು ಚಿಂತೆ ಮಾಡ್ತಿದ್ರಿ, ನೀವೆಷ್ಟು ಎನರ್ಜಿನ ಅವ್ರ ಕಡೆ ಹಾಕ್ತಾಯಿದ್ದೀರಿ, ಅವ್ರಿಗೂ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಯೋಚನೆಗಳು ಬರ್ತಾ ಇದೆ ಅಂತಲೇ ಹೇಳಬಹುದು. 9 ಆಫ್ ಸ್ವಾರ್ಡ್ಸ್, ಇಲ್ಲಿ ಈ ವ್ಯಕ್ತಿ ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಏನೇ ಒಂದು ಮಾಡಿದ್ರೂ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಸುಳ್ಳುಗಳನ್ನು ಹೇಳ್ಬೋದು. ನಿಮ್ಮ ಹತ್ರ ಮಾಡ್ತಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರು ಮಾತಾಡ್ತಾರೆ ನಿಮ್ಮ ಜೊತೆಗೆ, ಎಲ್ಲನೂ ಓಕೆ. ಅವರು ಇರುವ ರೀತಿ ಆಗಿರಬಹುದು, ಅವರು ಮಾತಾಡುವಂತಹ ರೀತಿ ಆಗಿರಬಹುದು, ಅವ್ರು ಕೊಡುವಂತಹ ಕಮಿಟ್ಮೆಂಟ್ ಆಗಿರಬಹುದು, ಅವ್ರು ಕೊಡುವಂತಹ ಟೈಮ್ ಆಗಿರಬಹುದು, ಅದು ನಿಮ್ಮ ಮನಸ್ಸಿಗೆ ಅದು ಸರಿ ಅನಿಸೋದೇ ಇಲ್ಲ. ನಿಮ್ಮ ಗಟ್ ಫೀಲ್ ಹೇಳುತ್ತೆ ಈ ವ್ಯಕ್ತಿ ಎಲ್ಲೋ ಮೋಸ ಮಾಡ್ತಾ ಇದ್ದಾರೆ, ಅಥವಾ ಈ ವ್ಯಕ್ತಿ ಯಾರಿಂದನೋ ನನ್ನಿಂದ ಕೈ ತಪ್ಪಿ ಹೋಗ್ತಾರೆ ಅನ್ನುವಂತಹ ಒಂದು ಮೈಂಡ್ ಯಾವಾಗಲೂ ಕೂಡ ಹೇಳ್ತಾ ಇರುತ್ತೆ. ಅವರಿಂದ ಫ್ಯೂಚರಲ್ಲಿ ನಿಮಗೆ ಮೆಸೇಜ್ ಬರ್ಬೋದು, ಬಟ್ ಆದರೆ ಈ ವ್ಯಕ್ತಿಯನ್ನು ಬ್ಲೈಂಡ್ಲಿ ನೀವು ನಂಬೋದು ಬಹಳಷ್ಟು ತಪ್ಪು ಅಂತಲೇ ನಾನು ಹೇಳ್ತೀನಿ. ಏಕೆ ಅಂತ ಹೇಳಿದ್ರೆ ತಾಳ್ಮೆಯಿಂದ ಇದ್ದರೆ ಎಲ್ಲನೂ ಸರಿಯಾಗುತ್ತೆ.
ಬಟ್ ಸರಿ ಆದರೂ ಕೂಡ ಈ ವ್ಯಕ್ತಿ ಫ್ಯೂಚರಲ್ಲಿ ನನಗೇನು ಕಮಿಟ್ಮೆಂಟ್ ಕೊಟ್ಟಿದ್ರು ಅದೇ ರೀತಿ ಇರ್ತಾರಾ ಅಂತ ಏನಾದರೂ ನೋಡೋದಕ್ಕೆ ಹೋದರೆ ಈ ವ್ಯಕ್ತಿ ಅಗೇನ್ ಸುಳ್ಳುಗಳನ್ನು ಹೇಳುವಂಥದ್ದು. ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪ್ರೀತಿಯ ಸಂಬಂಧಗಳ ವಿಚಾರದಲ್ಲಿ ಯಾವಾಗಲೂ ಕೂಡ ನಾನು ಆಬ್ಸ್ಟಿಕಲ್ಸ್ನ ನೋಡ್ತಾನೆ ಇರ್ತೀನಿ. ಅವ್ರು ಎಷ್ಟೇ ಮೋಸ ಮಾಡಿದ್ರು ಅವ್ರ ಮೇಲೆ ಒಂದಷ್ಟು ಎಮೋಷನ್ಸ್ಗಳನ್ನ ಇಟ್ಕೊಂಡಿದ್ದೀರಿ. ಅವ್ರು ಎಷ್ಟೇ ಮೋಸ ಮಾಡಿದ್ರು ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡೋದಂಥದ್ದು ಬಿಡೋದಿಲ್ಲ. ನೀವು ಅಂದ್ಕೊಂಡು ಆ ರೀತಿಯಲ್ಲಿ ಈ ವ್ಯಕ್ತಿಯಂತೂ ಇರೋದೇ ಇಲ್ಲ. ಬಹಳಷ್ಟು ಹೇಗೆ ಅಂತ ಹೇಳಿದ್ರೆ ಈ ಸಂಬಂಧದ ವಿಚಾರದಲ್ಲಿ ನಿಮಗೆ ಗೊಂದಲಗಳಿಂದ ನೀವು ಹೇಗಾಗ್ತಿದ್ರಿ ಅಂದರೆ ಸರಿಯಾದ ರೀತಿಯಲ್ಲಿ ಊಟ ಮಾಡೋದಕ್ಕಾಗ್ತಿಲ್ಲ, ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡೋದಕ್ಕಾಗ್ತಿಲ್ಲ. ಇದರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ಗಳೆಲ್ಲ ಬರ್ತಾ ಇದೆ. ಸೊ ನಿಮ್ಗೇನಾದರೂ ಆ ಥರ ಸಂಬಂಧಗಳಲ್ಲಿ ನಾನು ಈ ಬ್ರೇಸ್ಲೆಟ್ನ ಬಹಳಷ್ಟು ಸಲ ತೋರಿಸ್ತೀನಿ, ಆದರೂ ಕೂಡ ತೋರಿಸ್ಬೇಕಾಗತ್ತೆ. ನಿಮಗೆ ಹೀಲಿಂಗ್ ಮಾಡಿ ಕೊಡುವಂಥದ್ದಾಗಿರುತ್ತೆ. ಎನರ್ಜೈಸ್ ಮಾಡಿ ನಿಮ್ಮಿಬ್ಬರ ಹೆಸರಿನಲ್ಲಿ ಇದು ಎನರ್ಜೈಸ್ ಮಾಡಿ ಕೊಡುವಂಥದ್ದಾಗಿರುತ್ತೆ. ಇದಕ್ಕೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಅಂತ ಹೇಳ್ತೀವಿ. ಇದರಲ್ಲಿ 2 ಸ್ಟೋನ್ಸ್ಗಳನ್ನು ಸೇರಿಸಿದಾಗ ಏನಾಗುತ್ತೆ, ಮುಂಚೆ ಚೆನ್ನಾಗಿದ್ದಂತಹ ಸಂಬಂಧ ಎಷ್ಟೇ ದೂರ ಆಗಿ ಹೋಗ್ತಾ ಇದ್ರೂ ಕೂಡ ಅದು ರೀಕನೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ, ಹೆಚ್ಚಾಗಿ ಇರುತ್ತೆ. ಭಾಳಷ್ಟು ಜನ ಈ ಬ್ರೇಸ್ಲೆಟ್ ಹಾಕ್ಕೊಂಡು 1 ವಾರದಲ್ಲೇ ಆ ವ್ಯಕ್ತಿ ವಾಪಸ್ ಬಂದಿರೋದು ಕೂಡ ನೋಡಿದ್ದಾರೆ. ಓಕೆ, ಅದು ಅಚಾನಕ್ಕಾಗಿ ಕಟ್ಟಾದಾಗಲೂ ಕೂಡ ಆ ವ್ಯಕ್ತಿ ಬಿಟ್ಟೋಗಿರೋದು ನೋಡಿದಿರಿ. ಭಾಳಷ್ಟು ವರ್ಷಗಳಿಂದ ಹಾಕೊಂಡವರು ಕೂಡ ನನ್ನ ಕ್ಲೈಂಟ್ಸ್ಗಳಿದ್ದಾರೆ, ಅವರು ಕೂಡ ಈ ರೀಡಿಂಗ್ಸನ್ನ ನೋಡ್ತಾ ಇರಬಹುದು. ಸೊ ನೀವೇನಾದರೂ ಈ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ನ ತರಿಸಿ ಹಾಕೊಂಡಾಗ ನಿಮಗೆ ಏನೆಲ್ಲ ಮಿರಾಕಲ್ಸ್ಗಳಾಗಿದೆ ಅದನ್ನು ನೀವು ದಯವಿಟ್ಟು ಶೇರ್ ಮಾಡ್ಕೊಳ್ಬಹುದು ಕಮೆಂಟ್ ಬಾಕ್ಸ್ನಲ್ಲಿ. ಹಾಗೆ ಯಾರಿಗೆಲ್ಲ ಬೇಕು ಅನ್ನೋದಾದರೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಬೇಕು ಅನ್ನೋದಾದರೆ ಪರ್ಟಿಕ್ಯುಲರಾಗಿ ಆ ವ್ಯಕ್ತಿ ಹೆಸರು ಬೇಕಾಗತ್ತೆ, ನಿಮ್ಮ ಹೆಸರು ಕೂಡ ಬೇಕಾಗತ್ತೆ. ನಿಮ್ಮಿಬ್ಬರ ಹೆಸರಲ್ಲಿ ಇದನ್ನು ಎನರ್ಜೈಸ್ ಮಾಡಬೇಕಾಗತ್ತೆ. ಆದರೆ ಇದು ಬಹಳಷ್ಟು ವರ್ಷಗಳಿಂದ ಇದ್ದಂತಹ ಸಂಬಂಧ ಈಗ ಯಾವುದೋ ಒಂದು ವಿಚಾರದಲ್ಲಿ ಆ ವ್ಯಕ್ತಿ ದೂರ ಆಗ್ತಾ ಇದ್ದಾರೆ, ಅವರ ಮೈಂಡನ್ನು ಡೈವರ್ಟ್ ಮಾಡ್ಕೊಂಡು ದೂರ ಆಗ್ತಿದ್ದಾರೆ ಅನ್ನೋದಿದ್ರೆ ಮಾತ್ರ ನೀವು ಈ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಈ ಸಂಬಂಧದ ವಿಚಾರದಲ್ಲಿ ನೀವು ದಿನೇ ದಿನೇ ಆ್ಯಂಗ್ಸೈಟಿಗೆ ಹೋಗ್ತಿದ್ದೀರಿ, ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಿ. ಈ ಸಂಬಂಧದಲ್ಲಿ ಈಗಿಂದಲ್ಲ ಮುಂಚಿನೂ ಬಹಳಷ್ಟು ಆಬ್ಸ್ಟಿಕಲ್ಸ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಒಂದು ದಿನ ತುಂಬ ಚೆನ್ನಾಗಿರುತ್ತೆ, ಒಂದು ದಿನ ಚೆನ್ನಾಗೇ ಇರೋದಿಲ್ಲ. ಈ ರೀತಿ ಎಲ್ಲ ಕೂಡ ನೀವು ಅನುಭವಿಸ್ತಾ ಇದ್ದೀರಿ. ಯೂನಿವರ್ಸ್ ಏನು ಹೇಳುತ್ತೆ ನೋಡೋಣ. ಓಕೆ, ಯೂನಿವರ್ಸ್ ನಿಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದೆ? ಓಕೆ, ನಾನು ಈ ರೀತಿ ನೋಡ್ತೀನಿ ಇವತ್ತು. ಫೂಲ್, ಎಸ್, ಎಂಡ್ ಆಫ್ ದಿ ಕಾರ್ಡ್ ಏನಿದೆ ಫೂಲ್ ಬರ್ತಾ ಇದೆ ನಿಮಗೋಸ್ಕರ. ಈ ಫೂಲ್ ರೀತಿ ಯೋಚನೆ ಮಾಡುವಂಥದ್ದು, ದುಡುಕಿ ಏನೇನೋ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು, ಆ ವ್ಯಕ್ತಿ ಆ ಸಮಯಕ್ಕೆ ಕಾಂಟ್ಯಾಕ್ಟಿಗೆ ಸಿಗದಿದ್ರೆ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ, ದಯವಿಟ್ಟು ಅದಕ್ಕೆಲ್ಲ ಕಡಿವಾಣ ಹಾಕಬೇಕಾಗತ್ತೆ. ಇದರಿಂದ ಆ ಹಳ್ಳಕ್ಕೆ ಬೀಳುವಂಥ ಕೆಲಸಗಳನ್ನು ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಜಗಳಗಳನ್ನು ಆಡುವಂಥದ್ದು, ಕೋಪದಿಂದ ಏನೋ ಒಂದು ಮಾಡ್ಕೊಳ್ಳುವಂಥದ್ದು, ಅಥವಾ ಅಲ್ದಿರುವಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಎಮೋಷ್ನಲಿ ಅಟ್ಯಾಚ್ಮೆಂಟ್ಗಳನ್ನು ಆಗ್ತಾ ಇರುವಂಥದ್ದು. ಇದೊಂದು ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ ಆಗಿದ್ರೂ ಕೂಡ ಬೇಕು ಅಂತಲೇ ಅವರನ್ನೇ ಆವರಿಸ್ಕೊಳ್ಳುವಂಥದ್ದು ಕೆಲಸಗಳನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಈ ವಿಚಾರದಿಂದ ನೀವು ಯಾವುದೋ ಈ ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲಿ ಏನೂ ಇಲ್ಲ ರೀ, ಆದ್ರೂ ಕೂಡ ನೀವೇನು ಮಾಡ್ತಾಯಿದ್ರಿ ಅಂಥ ವ್ಯಕ್ತಿಗಳಿಗೆ ಟೈಮ್ ಇನ್ವೆಸ್ಟ್ ಮಾಡುವಂಥದ್ದು, ಯಾರಿಗೂ ಟೈಮ್ ಕೊಡದಲೇ ಈ ವ್ಯಕ್ತಿ ವಿಚಾರವಾಗೇ ಚಿಂತೆ ಮಾಡ್ಕೊಂಡು ಕೊಡುವಂಥದ್ದು, ನಿಮ್ಮ ಫ್ಯೂಚರ್ ಬಗ್ಗೆನೂ ಥಿಂಕ್ ಮಾಡ್ತಾ ಇಲ್ಲ, ನಿಮ್ಮ ಆರೋಗ್ಯದ ಬಗ್ಗೆನೂ ಥಿಂಕ್ ಮಾಡ್ತಾ ಇಲ್ಲ. ಬಿಕಾಸ್ ಹಿಂಗಿದೆ, ತಾಳ್ಮೆನೇ ಇಲ್ಲ. ಆ ತಾಳ್ಮೆನೂ ಮೀರಿ ನೀವೇನು ಮಾಡ್ತಾಯಿದ್ರಿ, ಬಹಳಷ್ಟು ಗಾಬರಿಗಳು, ಟೆನ್ಷನ್ಗಳು, ಕೂರೋದಕ್ಕಾಗಲ್ಲ, ನಿಲ್ಲೋದಕ್ಕಾಗಲ್ಲ, ಈ ರೀತಿ. ದಯವಿಟ್ಟು ಆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ಗಳನ್ನು ನೀವು ಹಾಕ್ಕೊಳ್ಳಿ. ಅಥವಾ ನೀವು ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಡಾರ್ವಿಂಗ್ ಸೆಷನ್ ತಗೊಂಡಾಗ ಕೂಡ ಏನಾಗುತ್ತೆ, ನಿಮಗೆ ಏನು ರಿಚುವಲ್ ಮಾಡಿಸ್ಬೇಕು ಅದನ್ನು ಕೂಡ ನಾನು ಹೇಳ್ಬೋದು. CES ಸಕ್ಸಸ್ ಅಂತ ಬರ್ತಾ ಇದೆ. ಕೆಲವೊಂದು ನೀವು ಆಧ್ಯಾತ್ಮಿಕವಾಗಿ ನೀವು ತೊಡಕೊಂಡಾಗ ಅಥವಾ ನಿಮ್ಮ ಮನಸ್ಸನ್ನು ಬಹಳಷ್ಟು ಹೀಲಲ್ಲಿ ಇಟ್ಕೊಂಡಾಗ, ಫಸ್ಟ್ ಕಾರ್ಡ್ ನಿಮ್ಮ ಎನರ್ಜಿನೇ ಈ ರೀತಿ ಬಂದಿದೆ, ಹೀಲ್ನಲ್ಲಿ ಇಟ್ಕೊಂಡಾಗ ಸಕ್ಸಸ್ ನಿಮ್ಮ ಕಡೆನೇ ಆಗತ್ತೆ. ಆ ವ್ಯಕ್ತಿ ಯಾವ ರೀತಿ ನೀವು ಆ ವ್ಯಕ್ತಿಯನ್ನು ಇಷ್ಟಪಡ್ತಿದ್ದೀರಿ, ಆ ವ್ಯಕ್ತಿ ಅದೇ ರೀತಿ ಬದಲಾಗುವ ಸಾಧ್ಯತೆ ಹೆಚ್ಚಿದೆ. ಬಟ್ ಆದರೆ ತಾಳ್ಮೆ ಮುಖ್ಯ, ಟೈಮ್ ತಗೊಳುತ್ತೆ. ಈ ಸಂಬಂಧದ ವಿಚಾರವಾಗಿ ಇವತ್ತಿಂದ ಅಲ್ಲ, ಬಹಳಷ್ಟು ಏರುಪೇರುಗಳು ನಡೀತಾನೇ ಇದೆ. ಆದರೂ ಕೂಡ ನೀವೇನು ಮಾಡ್ತಾಯಿದ್ರಿ, ಆ ವ್ಯಕ್ತಿಯನ್ನು ಬಿಡ್ತಾ ಇಲ್ಲ. ಓಕೆ, ಸೊ ಇದು ಇವತ್ತಿನ ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ
ಮುಂದಿನ 3 ತಿಂಗಳು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ನಿಮ್ಮ ಲವ್ ಲೈಫ್ ಯಾವ ರೀತಿ ಬದಲಾಗುವಂಥ ಸಾಧ್ಯತೆ ಇದೆ, ಯಾವ ವಿಚಾರದಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಹೋಗಿ. ನಾನು ಯಾವುದು ಸ್ವಿಚ್ ವರ್ಡ್ಸ್ ಬರೀರಿ, ಇನ್ನೊಂದು ಬರೀರಿ ಅಂತ ಹೇಳೋದಕ್ಕೆ ಹೋಗಲ್ಲ. ಬಿಕಾಸ್ ಈ ಹಿಂದೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯೂಟ್ಯೂಬ್ ಇರಲಿಲ್ಲ, ಇನ್ನೊಂದಿರಲಿಲ್ಲ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬರೆದ್ಬಿಟ್ಟು ನಿಮ್ಮ ಪ್ರೀತಿನ ಪಡ್ಕೊಳ್ಳೋ ಅವಶ್ಯಕತೆ ನಿಮಗಿರಲಿಲ್ಲ. ಸೊ ಹಾಗಾಗಿ ಈ ರೀಡಿಂಗ್ ನೋಡಿದಾಗ ಅಥವಾ ಈ ರೀಡಿಂಗ್ ಯಾವ ರೀತಿ ಬರ್ತಾ ಇದೆ ಅನ್ನುವಂತಹ ಎಕ್ಸ್ಪೀರಿಯನ್ಸ್ಗಳನ್ನು ನೀವು ಶೇರ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಲವ್ ಲೈಫ್, ನಿಮ್ಮ ಪ್ರೇಮ ಸಂಬಂಧ ಯಾವ ರೀತಿ ಬದಲಾಗುವಂತಹ ಸಾಧ್ಯತೆಗಳಿದೆ, ಯಾವ ವಿಚಾರಗಳು ನಿಮಗೆ ತಿಳಿಸ್ತಾ ಇದೆ. ಓಕೆ, ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಇಲ್ಲಿ ಎಂಡ್ ಕಾರ್ಡ್ ಅಂದರೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಬಹಳಷ್ಟು ಅವಕಾಶಗಳು ಅವರ ಫ್ಯಾಮಿಲಿ ವಿಚಾರವಾಗಿರ್ಬೋದು, ಅವರ ಕೆರಿಯರ್ ಲೈಫಲ್ಲೂ ಕೂಡ ಅವಕಾಶಗಳು ಬಂದಿದೆ. ಅವರ ಮೈಂಡ್ ಕೂಡ ಡೈವರ್ಟ್ ಆಗ್ತಾ ಇದೆ. ಅವರ ಮನೆಗಳಲ್ಲಿ ನೀವು ಯಾರ ಲೈಫ್ ಯಾವ ವಿಚಾರದಲ್ಲಿ ನೋಡ್ತಾ ಇದ್ದೀರಿ, ಅವರ ಮನೆಗಳಲ್ಲಿ ಹಿರಿಯರ ಮಾತಿಗೆ ಕಟ್ಟು ಬಿದ್ದಿದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಬಹುಶಃ ನಿಮಗೆ ಮದುವೆ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಜೊತೆಯಲ್ಲಿಯೇ ಇರುವಂಥದ್ದಾಗಿರ್ಬೋದು, ಅಥವಾ ನೀವು ಮಾಡಿದಂತಹ ಯಾವುದಾದ್ರೂ ಒಂದು ಮಿಸ್ಟೇಕ್ಸ್ಗಳನ್ನು, ನಾನು ನಿಮ್ಮ ಮಿಸ್ಟೇಕ್ಸ್ಗಳನ್ನ ಇಲ್ಲಿ ಮೇಜರಾಗಿ ನಾನು ನೋಡ್ತಾ ಇಲ್ಲ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹಣದ ವಿಚಾರಕ್ಕೆ ಬದಲಾದಂಥದ್ದು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲೇ ಇಲ್ಲಿ ಬಹಳಷ್ಟು ಮನಸ್ತಾಪಗಳು ಆಗಿರುವಂಥದ್ದನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಈ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಹಣಗಳನ್ನು ನೀವು ಹಾಳು ಮಾಡಿಕೊಳ್ಳುವಂಥದ್ದು ಕೂಡ ಸೂಚನೆಗಳು ಕೊಡ್ತಾ ಇದೆ. ದಯವಿಟ್ಟು ನೀವು ನಿಮ್ಮ ಹಣನ ಭಾಳಷ್ಟು ಸೇಫಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅಥವಾ ಹಣಕಾಸಿನ ವಿಚಾರವಾಗಿರ್ಬೋದು, ಅಥವಾ ಯಾವುದೋ ಒಂದು ಭೂಮಿಯ ವಿಚಾರವಾಗಿರ್ಬೋದು, ಏನೇ ಇರಬಹುದು, ಅವರ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಗುಡ್ ನ್ಯೂಸ್ ಇದೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ಒಂದಷ್ಟು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಎಲ್ಲ ಎಂಡಿಂಗ್ ಕಾರ್ಡ್ಸ್ಗಳೇ ಬಂದಿರೋದ್ರಿಂದ ನೀವು ಈ ವ್ಯಕ್ತಿ ವಿಚಾರವಾಗಿ ಹಣಕಾಸುಗಳನ್ನು ಕಳ್ಕೊಂಡಿದ್ದೂ ಆಗಿದೆ. ಹಾಗೆ ಈ ವ್ಯಕ್ತಿಯ ವಿಚಾರವಾಗಿ ಎಷ್ಟೆಲ್ಲ ನೋವನ್ನು ಅನುಭವಿಸಬೇಕೋ ಅಷ್ಟೆಲ್ಲ ನೋವುಗಳನ್ನು ತಿಂದಿದ್ದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಏನಾಗ್ತಿದೆ, ಒಂದು ನೋವಿನ ಅಂತ್ಯನ ಈ ಸಂಬಂಧದಲ್ಲಿ ಮುಗಿತಾ ಇದೆ. ಏನಿದೆ ಆ ಪಾರ್ಟ್ ಏನಿತ್ತು ನಿಮ್ಮಿಬ್ಬರ ನಡುವೆ, ಅವ್ರು ಇಗ್ನೋರ್ ಮಾಡುವಂಥದ್ದು, ಅಥವಾ ಅವರಿಗೆ ಏನೋ ಹಣಕಾಸಿದೆ ಅನ್ನುವಂಥದ್ದಕ್ಕೋಸ್ಕರ ನಿಮ್ಮಿಂದ ದೂರ ಆಗಿರುವಂಥದ್ದು, ಅಥವಾ ಬೇರೆ ಹಣಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ದಾರೆ, ಬೇರೆ ಕಡೆ ಅಟ್ರ್ಯಾಕ್ಟ್ ಆಗಿರುವಂಥದ್ದು, ಈ ರೀತಿ ಎಲ್ಲ ಇದೆ. ಬಟ್ ನಾನಿಲ್ಲಿ ಮೇಜರಾಗಿ ನೋಡುವಂಥದ್ದು, ಅಂದರೆ ಮೇಜರಾಗಿ ಯಾವುದು ಕೂಡ ನೋಡ್ತಾ ಇಲ್ಲ. ಇಲ್ಲಿ ನಾನೊಂದು ಮೈನರ್ ಆಗಿ ನೋಡುವಂಥದ್ದು, ಯಾವುದೋ ಒಂದು ತಾತ್ಕಾಲಿಕ ಹಣಕಾಸಿನ ವಿಚಾರವಾಗಿ ಈ ವ್ಯಕ್ತಿ ಬದಲಾದಂಥದ್ದಿದೆ. ಬಟ್ ಆದರೆ ಆ ವಿಚಾರದಿಂದ ಏನಿದೆಯಲ್ಲ, ಕೊನೆ ಆಗ್ತಾ ಇದೆ. ಇದು ನೀವು ಈ ವ್ಯಕ್ತಿ ವಿಚಾರವಾಗಿ ಎಷ್ಟೆಲ್ಲ ನೋವುಗಳನ್ನು ಅನುಭವಿಸ್ಬೇಕೋ, ಎಷ್ಟೆಲ್ಲ ಆ ವ್ಯಕ್ತಿ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನು ಮಾಡಬೇಕೋ ಎಲ್ಲನೂ ಕೂಡ ಈ ವ್ಯಕ್ತಿ ನಿಮಗೆ ಮಾಡಿದ್ದಾಯಿತು. ಈ ವ್ಯಕ್ತಿಯಿಂದ ಬಹಳಷ್ಟು ದೊಡ್ಡ ದೊಡ್ಡ ಪಾಠಗಳನ್ನು ಕೂಡ ನೀವು ತಿಂತಾ ಇದ್ದೀರಿ. ಇದೊಂದು ಅಂತ್ಯಕ್ಕೆ ಬಂದಿದೆ. ಒಂದು ಸಂಬಂಧ ನಿಮ್ಮದು, ಈ ಸಂಬಂಧ ಬಹಳಷ್ಟು ಚೆನ್ನಾಗೇ ಬಂತು. ಈ ಸಂಬಂಧದಿಂದ ಬಹಳಷ್ಟು ನೆನಪುಗಳು ಕೂಡ ಇದೆ, ಬಹಳಷ್ಟು ವಿಶ್ವಾಸಗಳು ಕೂಡ ಆ ವ್ಯಕ್ತಿ ಪಡ್ಕೊಂಡಿದ್ದಾರೆ. ಬಹಳಷ್ಟು ನಿಮ್ಮ ಲೈಫಲ್ಲಿ ಒಂದು ಸ್ಪೇಸ್ನ ಕೊಟ್ಟಿದ್ದೀರಿ ಈ ವ್ಯಕ್ತಿಗೆ. ಬಟ್ ಆದರೆ ಈ ಥರದ್ದು ಒಂದು ಮುಖ ಇದೆ ಅನ್ನುವಂಥದ್ದು ಕೂಡ ಇದನ್ನು ನೋಡುವಂತಹ ಟೈಮ್ ಬಂದಿದ್ದಾಯಿತು. ನೀವು ನೋಡಿದ್ದು ಆಯ್ತು ಈ ವ್ಯಕ್ತಿಯನ್ನು. ಹಿಂದೆ ಹೋಗುವಂಥದ್ದು, ಎಷ್ಟು ಸಲ ನೀವು ಏನೇ ಪ್ರಶ್ನೆಗಳನ್ನು ಮಾಡಿದ್ರೂ ಕೂಡ ಸುಳ್ಳುಗಳನ್ನು ಹೇಳುವಂಥದ್ದು, ಈ ವ್ಯಕ್ತಿ ನಿಮ್ಮ ಕಣ್ಣು ತಪ್ಪಿಸಿ ಬೇರೆ ರೀತಿಯೇ ಇರುವಂಥದ್ದು, ಈ ರೀತಿಯೆಲ್ಲ ಈ ವ್ಯಕ್ತಿಯಿಂದ ನೋವುಗಳನ್ನು ಅನುಭವಿಸಿದ್ದಾಗಿದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿ ದಿನ ಕಳೆಯೋದು ಒಂದು ಡಿಫಿಕಲ್ಟ್ ರೀತಿಯಲ್ಲಿ ನಾನು ನೋಡ್ತಾ ಇದ್ದೀನಿ. ಟೂ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮನಸ್ಸಿಗೂ ಕೂಡ ಸಮಾಧಾನ ಇಲ್ಲ. ನಿಮ್ಮ ಸುತ್ತ ಎಷ್ಟೇ ಚೆನ್ನಾಗಿದ್ರೂ ಕೂಡ, ವಾತಾವರಣ ಎಷ್ಟೇ ಚೆನ್ನಾಗಿದ್ರೂ ಕೂಡ, ದಿನಗಳು ಎಷ್ಟೇ ಚೆನ್ನಾಗಿದ್ರೂ ಕೂಡ ಭಯ ಆಗ್ತಾ ಇರುವಂಥದ್ದು. ಓಕೆ, ಆ ಸಿಚುವೇಶನ್ಸ್ ಎಲ್ಲ ಏನಾಗ್ತದೆ, ದಿನ ಕಳೆಯೋದೇ ಒಂದು ಡಿಫಿಕಲ್ಟ್ ರೀತಿ ನಾನು ನೋಡ್ತಾ ಇದ್ದೀನಿ. ನೀವು
ಮಂಕ್ ರೀತಿಯಲ್ಲಿ ಕೂರುವಂಥದ್ದು. ಮುಂದೇನು ನನಗೆ ಈ ವ್ಯಕ್ತಿ ಇಲ್ದಿದ್ರೆ ನನ್ನ ಲೈಫೇ ಆಗಲ್ಲ, ನನ್ನ ಲೈಫೇ ಇಲ್ಲ ಅಂತ ಹೇಳಿ ನೀವೇನು ಈ ವ್ಯಕ್ತಿಗೆ ಬಹಳಷ್ಟು ಟಾಪಿಗೆ ಹೋಗುವ ರೀತಿಯಲ್ಲಿ ಫೋನ್ನಲ್ಲಿ ನೀವಿಲ್ಲ ಅಂದರೆ ನನ್ನ ಲೈಫೇ ಇಲ್ಲ. ಏನಾಗುತ್ತೆ ಗೊತ್ತಾ, ಒಬ್ಬ ಭಿಕ್ಷುಕ ಪದೇ ಪದೇ ಬಂದು ನಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇದ್ರೆ ನಮಗೆ ಫಸ್ಟು ಮೊದಲನೇ ದಿನ ಕರುಣೆ ಬರುತ್ತೆ, ಎರಡನೇ ದಿನ ಒಂದು ಏನಿದ್ದಿದ್ದೆ ಗೋಳು ಅನಿಸುತ್ತೆ. ಅದೇ ಕರುಣೆ ಡೈಲಿ ಬರ್ತಾ ಇರಲ್ಲ. ನೀವು ಅಷ್ಟೇ ತುಂಬ ಪ್ರೀತಿಗೆ ಭಿಕ್ಷೆ ಬೇಡುವಂಥದ್ದು, ಪ್ರೀತಿಗೆ ಅಂಗಲಾಚುವಂಥದ್ದು, ಇದನ್ನೆಲ್ಲ ಫುಲ್ ಸ್ಟಾಪ್ ಮಾಡಿ ಅಂತಲೇ ನಾನು ಹೇಳ್ತೀನಿ. ಇದರಿಂದ ನಿಮ್ಗೆ ಏನಾಗ್ತಿದೆ ಗೊತ್ತಾ, ಆ ವ್ಯಕ್ತಿ ಒಂದು ರೀತಿ ಡಿಲೇ ಮಾಡಿದಾಗ, ನಿಮ್ಮ ಫೋನ್ ಡಿಲೇ ಮಾಡಿದಾಗ ಅಥವಾ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿದಾಗ ನಿಮ್ಗೆ ಏನಾಗ್ತಾ ಇದೆ, ಅದು ಮಾಡ್ತಾರೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಜಾಸ್ತಿ ಇಟ್ಕೊಳ್ತಾ ಇದ್ದೀರಿ. ಆ ಸಮಯ ಕಳೆದ್ಬಿಡ್ತು ಅಂತ ಹೇಳಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿನೂ ನಿಮಗಿಲ್ಲ. ಆ ವ್ಯಕ್ತಿಯ ವಿಚಾರವಾಗಿ ಒಂದು ಬ್ಯುಸಿ ಬಂದ್ರೂ, ಆ ವ್ಯಕ್ತಿ ನಿಮ್ಮ ಫೋನಿಗೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು ನಿಮ್ಮ ದಿನಾನೇ ನೀವು ಇಲ್ಲಿಂದ ಹಾಳು ಮಾಡ್ಕೊಳ್ತಾ ಇದ್ರಿ. ಬರುವಂತಹ ಕೆಲಸಗಳನ್ನು ನೀವು ಏನು ಮಾಡ್ತಿದ್ದೀರಿ, ಡಿಲೇ ಮಾಡ್ತಾಯಿದ್ದೀರಿ ಅಂತಲೇ ಹೇಳ್ಬೋದು. ಇಲ್ಲಿ ಬಹಳಷ್ಟು ಅವಕಾಶಗಳಿದೆ ಈ ಪ್ರೇಮಿಗೆ, ಅಂದರೆ ನಿಮ್ಮ ಪಾರ್ಟ್ನರ್ಗೆ, ನಿಮ್ಮ ಪರ್ಸನ್ನಿಗೆ, ಇದು ರಿಲೇಷನ್ಶಿಪ್ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಏನೇ ಇರ್ಬೋದು, ನಿಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿರ್ಬೋದು, ಸಂಬಂಧ ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಬಹಳಷ್ಟು ಆಪ್ಷನ್ಸ್ಗಳಿದೆ. ಆಪರ್ಚುನಿಟೀಸ್ ಅಲ್ಲ, ಆಪ್ಷನ್ಸ್ಗಳಿದೆ. ಬಟ್ ಆದರೆ ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ. ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಚಾಯ್ಸ್ ನಿಮ್ಗೆ ಈಗಲೂ ಕೂಡ ಇದೆ. ಈ ವ್ಯಕ್ತಿ ಬೇಕಾ ಬೇಡವಾ, ಈ ವ್ಯಕ್ತಿಯಿಂದ ಭಾಳಷ್ಟು ನೋವುಗಳನ್ನು ಅನುಭವಿಸಿದ್ದೀರಿ ನೀವು. ಇದೊಂದು ಒಳ್ಳೆಯ ಸಮಯ. ಈ ವ್ಯಕ್ತಿ ನನಗೆ ಬೇಕಾ ಬೇಡವಾ ಅನ್ನುವಂತಹದ್ದೇ ನೀವು ಒಂದಷ್ಟು ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗತ್ತೆ. ಇದು ನೀವು ಈ ವ್ಯಕ್ತಿಯನ್ನು ಚಾಯ್ಸ್ ಮಾಡಿರೋದೇ ಒಂದು ಪೂರ್ ಚಾಯ್ಸ್ ಅಂತಲೇ ನಾನು ಹೇಳಬಹುದು. ರಿಯಾಲಿಟಿನೇ ಅದು. ಈ ವ್ಯಕ್ತಿ ಜೊತೆಗಿದ್ರೆ ನಿಮ್ಗೆ ಗ್ರೋತೇ ಇಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಗ್ರೋತ್ ಆಗುವುದಕ್ಕೆ ಈ ವ್ಯಕ್ತಿ ಯಾವ ರೀತಿಯಲ್ಲೂ ಇಲ್ಲಪ್ಪ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ವ್ಯಕ್ತಿಯನ್ನು ಪ್ರತಿ ಬಾರಿ ಇವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಯಾವಾಗ ಕಾಲ್ ಮಾಡ್ತಾರೆ, ಯಾವಾಗ ಮೆಸೇಜ್ ಮಾಡ್ತಾರೆ, ನಿಮ್ಮ ಗಟ್ಸೇ ಹೇಳ್ತದೆ, ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರನೇ ಹೇಳ್ತಾ ಇದೆ ಇಲ್ಲಿ. ಈ ಸಂಬಂಧ ಒಂದು ಟಾಕ್ಸಿಕ್ ಸಂಬಂಧ, ಇದು ವಿಷಕಾರಿ ಸಂಬಂಧ. ಯಾರು ನಮ್ಮನ್ನು ಕೂಡ ನಾವು ಪ್ರೀತಿಸಿದಷ್ಟೇ ಪ್ರೀತಿಸೋದಕ್ಕೆ ಶುರು ಮಾಡ್ತಾರಲ್ಲ, ಆಗ ನಮ್ಮ ಮನಸ್ಸು ನೋಡಿ ಎಷ್ಟು ಫ್ರೀಯಾಗಿರುತ್ತೆ. ನಿಮಗೆ ಗೊತ್ತಲ್ವ, ನಿಮ್ಮ ಮಗು 10-15 ಜನ ಯಾರ ಜೊತೆಗಾದರೂ ಆಟ ಆಡ್ಬೋದು, ಯಾರ ಜೊತೆಗಾದ್ರೂ ಇರ್ಬೋದು, ಕಡೆಗೆ ನನ್ನ ಮಗು ನನ್ನ ಜೊತೆಗೆ ಬಂದೇ ಬರುತ್ತೆ ಅನ್ನುವಂಥದ್ದು ಒಂದು ಮೈಂಡ್ಸೆಟ್ ನಿಮಗೆ ಫಿಕ್ಸ್ ಆಗಿರುತ್ತೆ. ಅದೇ ರೀತಿ ಗಂಡ ಹೆಂಡತಿ ಸಂಬಂಧಗಳಲ್ಲಾಗಿರ್ಬೋದು, ಹಾಗೆ ಪ್ರೇಮಿಗಳಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಅದು ಯಾವುದೇ ರಿಲೇಷನ್ಶಿಪ್ ಆಗಿರಬಹುದು, ನಿಮ್ಮ ಮನಸ್ಸೇ ಫ್ರೀ ಇಲ್ಲ ಇಲ್ಲಿ. ಈ ವ್ಯಕ್ತಿಯನ್ನು ಕರೆಕ್ಷನ್ ಮಾಡೋದೇ ನಿಮ್ಗೊಂದು ಕೆಲಸ ಆಗಿಬಿಟ್ಟಿದೆ. ಇದೊಂದು ಟಾಕ್ಸಿಕ್ ರಿಲೇಷನ್ಶಿಪ್. ಆದರೆ ಇದ್ರ ಜೊತೆಯಲ್ಲಿ ಬಹಳಷ್ಟು ಚಾಯ್ಸ್ಗಳು ನಿಮಗಿದೆ. ಆ ಚಾಯ್ಸ್ಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನೋಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಅಗೇನ್ ನಾನು ಎಷ್ಟು ಸ್ವಾರ್ಡ್ಸ್ಗಳನ್ನು ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿ ಅಗೇನ್ 9 ಆಫ್ ಸ್ವಾರ್ಡ್ಸ್ ಬಂದಿದೆ. ಇದರಿಂದ ಬಹಳಷ್ಟು ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಿ, ಇದರಿಂದ ಭಾಳಷ್ಟು ಆ್ಯಂಗ್ಸೈಟಿ ಫೀಲ್ ಮಾಡ್ಕೊಳ್ತಾ ಇದ್ರಿ. ಈ ವ್ಯಕ್ತಿ ನಿಮ್ಮ ಜೊತೆ ಸರಿ ಹೋಗಬೇಕಾ? ಹಾಗಿದ್ರೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ. ಓಕೆ, ಇಲ್ಲ ನನ್ನ ಲೈಫಲ್ಲಿ ನಾನು ಸರಿಯಾದ ಡಿಸಿಷನ್ಸ್ಗಳನ್ನು ತಗೊಳ್ಬೇಕು ಅನ್ನೋದಾದರೆ ಬರೀ ರೋಸ್ ಕ್ವಾರ್ಟ್ಸ್ ಮಾತ್ರ ನೀವು ಬ್ರೇಸ್ಲೆಟ್ಗಳನ್ನು ಹಾಕ್ಕೊಳ್ಬಹುದು. ರೋಸ್ ಕ್ವಾರ್ಟ್ಸ್ ಸ್ಟೋನ್ನ ಇಟ್ಕೊಳ್ಳುವಂಥದ್ದು, ರೋಸ್ ಕ್ವಾರ್ಟ್ಸ್ ಏನು ಹೇಳ್ತಾರೆ ಪಿರಮಿಡ್ಗಳನ್ನು ಇಟ್ಕೊಳ್ಳುವಂಥದ್ದು, ಈ ರೀತಿ ಮಾಡಿ. ಈ ರೀತಿ ನಿಮಗೆ ಆ್ಯಂಗ್ಸೈಟಿಗೆ ಹೋಗುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಭಯ ಆಗುವಂಥದ್ದು, ಈ ರಿಲೇಷನ್ಶಿಪ್ ಇದೊಂದು ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ ಆಗಿರೋದ್ರಿಂದ ಪ್ರತಿ ಬಾರಿ ಈ ವ್ಯಕ್ತಿಯ ವಿಚಾರವಾಗಿ ನೈಟ್ ಸಡನ್ನಾಗಿ ಎಚ್ಚರಿಕೆ ಆಗುವಂಥದ್ದು, ಬರೀ ಈ ವ್ಯಕ್ತಿ ವಿಚಾರವಾಗಿ ಯೋಚನೆ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗುವಂಥದ್ದು ಒಂದಷ್ಟು ಕಂಟ್ರೋಲಿಗೆ ತರುತ್ತೆ ರೋಸ್ ಕ್ವಾರ್ಟ್ಸ್. ಓಕೆ, ಕೆಲವೊಂದು ನೀವು ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ಕೂಡ ರೆಮಿಡೀಸ್ಗಳನ್ನು ನಾನು ನಿಮ್ಮಿಬ್ಬರ ನಡುವೆ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡಿ ನಾನು ನೋಡಿ ಕೂಡ ಹೇಳಬಹುದು. ಓಕೆ, ನಿಮ್ಮ ಆರೋಗ್ಯದ ಸ್ಥಿತಿ ಆಗಿರ್ಬೋದು. ಇಲ್ಲಿ ನಾನು ಮೇಜರಾಗಿ ನಿಮ್ಮ ಆರೋಗ್ಯನ ನಾನು ಸರಿಯಾಗಿ ನೋಡ್ತಾ ಇಲ್ಲ. ಇಲ್ಲಿ ನಿಮ್ಮ ಆರೋಗ್ಯನ ನೀವೇ ಹಾಳು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದೀರಿ. ಯಾರಿಂದನೂ, ಈ ವ್ಯಕ್ತಿಯಿಂದ ನೀವು ಈ ಪ್ರೀವಿಯಸ್ಸಲ್ಲೂ ಕೂಡ ಒಬ್ಬರೇ ಜೀವನ ಮಾಡಿದ್ದು, ಈ ಪ್ರೀವಿಯಸ್ಸಲ್ಲಿ ನೀವು ಭಾಳಷ್ಟು ಪಾಠಗಳನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಿ.
ಬಟ್ ಆದರೂ ಕೂಡ ನಿಮಗೆ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಈ ವ್ಯಕ್ತಿಯನ್ನು ಇನ್ನಷ್ಟು ಮತ್ತಷ್ಟು ಆವರಿಸ್ಕೊಳ್ತಾ ಇದ್ದೀರಿ. ಈ ವ್ಯಕ್ತಿ ಎಷ್ಟು ಇಗ್ನೋರ್ ಮಾಡ್ತಾ ಇದ್ರು ಮತ್ತು ಆ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೇ ಇದ್ದೀರಿ ನೀವು ಅಂತಲೇ ಹೇಳ್ಬೋದು. ಒಂದಷ್ಟು ಫುಲ್ ಸ್ಟಾಪ್ ಇಡಿ. ಈ ವ್ಯಕ್ತಿಯ ವಿಚಾರವಾಗಿ ನೀವು ತಾಳ್ಮೆಯಿಂದ ಇರೋದು ಬಹಳಷ್ಟು ಉತ್ತಮ. ಈ ವ್ಯಕ್ತಿಯಿಂದ ಎಷ್ಟೆಲ್ಲ ನೋವನ್ನು ಅನುಭವಿಸಬೇಕೋ ಎಲ್ಲ ರೀತಿಯೂ ಅನುಭವಿಸಿ ನೀವು ಈ ವ್ಯಕ್ತಿಯಿಂದ ಒಂದಷ್ಟು ರಿಲೀಸ್ ಆಗ್ತಿದ್ದೀರಿ. ಅಂದರೆ ಈ ವ್ಯಕ್ತಿಯನ್ನು ಬಿಟ್ಟು, ಈ ವ್ಯಕ್ತಿಯನ್ನು ಮೈಂಡಿಂದ ತೆಗೆದು ನೀವು ಸುಮ್ಮನೆ ಇದ್ದರೆ ಬರ್ತಾರೆ ಈ ವ್ಯಕ್ತಿ ಅಂತ ಹೇಳಿದಾಗ, ಎಸ್ ಆಬ್ವಿಯಸ್ಲಿ ನೀವೇನಾದರೂ ಒಂದು ಆ್ಯಕ್ಷನ್ ತೊಗೊಂಡ್ರೆ ಅಂತ ಹೇಳಿದ್ರೆ ಈ ವ್ಯಕ್ತಿ ನನ್ನ ಲೈಫಿಗೆ ಅಲ್ಲ, ಈ ವ್ಯಕ್ತಿ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ನನ್ನ ಜೊತೆಗೆ, ಈ ವ್ಯಕ್ತಿ ಬೇಡ ನನಗೆ ಅಂತ ಏನಾದರೂ ನೀವು ಡಿಸೈಡ್ ಮಾಡಿಕೊಂಡು ನೀವು ಒಂದು ವಿಚಾರವಾಗಿ ಮುಂದೆ ಹೋದ್ರಿ ಅಂತ ಹೇಳಿದ್ರೆ ಅಗೇನ್ ಈ ವ್ಯಕ್ತಿ ನಿಮ್ಮ ಹಿಂದೆ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ನಿಮ್ಮ ಪರ್ಸ್ನಲ್ ಗೋಲ್ಸ್ಗಳ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗತ್ತಲ್ವ. ನೀವು ಇವ್ರನ್ನೇ ಯಾವಾಗಲೂ ಕೂಡ ನೋಡಿಕೊಂಡು ಯಾವಾಗಲೂ ಕೂಡ ಇವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಕೂತ್ಕೊಂಡ್ರೆ ಆ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಬರೋದಿಲ್ಲ. ಬಿಕಾಸ್ ಆ ಎನರ್ಜಿನೇ ನೀವು ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ನೀವು ಪದೇ ಮೇಲೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಭಯಗಳನ್ನು ಮಾಡ್ತಿರೋದು, ಅದು ಎಷ್ಟು ಟೆನ್ಷನ್ನಲ್ಲಿ ಇರ್ತೀರಿ ಅಂತ ಹೇಳಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡದೇ ಇದ್ದರೆ ನಾನು ಬದುಕೋದೇ ಇಲ್ಲ ಅನ್ನುವಂತಹ ಲೆವೆಲ್ಗೆ ಹೋಗುವಂಥದ್ದು, ಅಷ್ಟು ಭಯಗಳನ್ನು ನಿಮಗೆ ನೀವೇ ತಗೊಳ್ತಾ ಇದ್ದೀರಿ. ಸೊ ಹಾಗಾಗಿ ನಿಮ್ಮ ಮೈಂಡನ್ನು, ನಿಮ್ಮ ಮನಸ್ಸನ್ನು ಬಹಳಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಯೂನಿವರ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಯೂನಿವರ್ಸ್ ಯಾವ ರೀತಿ ಮೆಸೇಜ್ ನಿಮಗೆ ಕೊಡ್ತಾ ಇದೆ? ಓಕೆ, ಟೊಟ್ಯಾಲಿಟಿ ಅಂತ ಹೇಳಿ ಬರ್ತಾ ಇದೆ. ಓಕೆ, ನಾನು ಹೇಳಿದ್ನಲ್ಲಿ ಇಲ್ಲಿ 5 ಬಂದಿರೋದ್ರಿಂದ ಈ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ಇನ್ನು ಮುಗಿದೇ ಹೋಯಿತು ಅನ್ನುವ ರೀತಿಯಲ್ಲಿದೆ. ನೀವು ಥಿಂಕ್ ಮಾಡ್ತಿರುವಂತಹ ರೀತಿ ಅದೇ ರೀತಿಯಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ಸೆಲೆಬ್ರೇಷನ್, ಈ ವ್ಯಕ್ತಿಯನ್ನು ಏನಾದರೂ ನೀವು ಬಿಟ್ಟು ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಎಷ್ಟೆಷ್ಟು ಒಳ್ಳೆ ಅವಕಾಶಗಳು ಲೈಫಲ್ಲಿದೆ. ಹಾಗೆ ನಿಮ್ಮ ಸುತ್ತ ಇರುವಂತಹ ಫ್ರೆಂಡ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ಗಳಾಗಿರ್ಬೋದು, ಎಷ್ಟು ಖುಷಿ ಕೊಡುವಂತಹ ಫ್ರೆಂಡ್ಸ್ಗಳು ನಿಮ್ಮ ಜೊತೆಗಿದ್ದಾರೆ. ಬಟ್ ಆದರೆ ಅದನ್ನು ನೀವು ನೋಡ್ತಾ ಇಲ್ಲ. ಬರೀ ಈ ವ್ಯಕ್ತಿ ನೆಗೆಟಿವ್ ಆಗಿ ನಿಮ್ಮ ಲೈಫಲ್ಲಿ ಎಷ್ಟು ಕೆಟ್ಟದಾಗಿ ನಿಮ್ಮ ಲೈಫನ್ನು ನಡೆಸ್ಕೊಳ್ತಾ ಇದ್ದಾರೆ ಆ ವಿಚಾರವಾಗಿ ಮಾತ್ರ ಥಿಂಕ್ ಮಾಡ್ತಾ ಇದ್ರಿ ಅಂತ ಹೇಳ್ಬೋದು. ಹಾಗೆ ನಾನು ನಿಮಗೋಸ್ಕರ ಇನ್ನೊಂದು ಮೆಸೇಜ್ನ ನಾನು ತೆಗಿತೀನಿ. ಸಕ್ಸಸ್ ಅಂತ ಹೇಳಿ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಏನಾದರೂ ಗೋಲ್ಗಳನ್ನೇನಾದರೂ ಇಟ್ಕೊಂಡಿದ್ರೆ, ಇದಕ್ಕೆ ಮೊದಲನೇ ಕಾರ್ಡು ಕೂಡ ಅದೇ ಬಂದಿತ್ತು. ಸೊ ಸಕ್ಸಸ್ ಅಂತ ಬಂದಿರೋದ್ರಿಂದ ನಾನು ಏನು ಹೇಳಬೇಕಾಗತ್ತೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಏನೇ ಗೋಲ್ನ ರೀಚ್ ಮಾಡಬೇಕು ಅನ್ನೋದಾದರೆ ಈ ವ್ಯಕ್ತಿ ಇದ್ದರೆ ನಿಮ್ಮ ಲೈಫಲ್ಲಿ ಗೋಲ್ನ ರೀಚ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿಯ ವಿಚಾರವಾಗಿಯೇ ಗಮನ ಹರಿಸ್ತಾ ನಿಮ್ಮ ಟೈಮ್ಗಳನ್ನು ಬಹಳಷ್ಟು ವೇಸ್ಟ್ ಮಾಡ್ತಾ ಇದ್ದೀರಿ ನೀವು. ಓಕೆ, ಈ ವ್ಯಕ್ತಿಯನ್ನು ಬಿಟ್ಟು ನೀವು ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಆ ವ್ಯಕ್ತಿ ನಿಮ್ಮ ಹಿಂದೆನೇ ಬರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಮುಂದಿನ 3 ತಿಂಗಳಲ್ಲಿ ಆ ವ್ಯಕ್ತಿಯ ವಿಚಾರವಾಗಿ, ಆ ವ್ಯಕ್ತಿ ಆಗಿರ್ಬೋದು ಅಥವಾ ನಿಮ್ಮ ಲವ್ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳು ಬರುವಂತಹ ಸಾಧ್ಯತೆಗಳಿದೆ ಅಂತ ನೋಡೋಣ. ಹೈ ಪ್ರೆಸ್ಟಸ್ ಬರ್ತಾ ಇದೆ, 6 ಆಫ್ ವಾಂಡ್ಸ್ ಬರ್ತಾ ಇದೆ, 5 ಆಫ್ ವಾಂಡ್ಸ್ ಬರ್ತಾ ಇದೆ, 2 ಆಫ್ ಪೆಂಟಿಕಲ್ಸ್, 9 ಆಫ್ ಪೆಂಟಿಕಲ್ಸ್, ಹೈ ಪ್ರೆಸ್ಟಸ್ ಬರ್ತಾ ಇದೆ. ತಾಳ್ಮೆಯಿಂದ ಇರಿ. ಆ್ಯಕ್ಚುಲಾಗಿ ಈ ವ್ಯಕ್ತಿ ವಿಚಾರವಾಗಿ ನೀವು ನಿಮಗೆ ಗೊತ್ತಿಲ್ಲದೆ ಸ್ಪಿರಿಚುವಲ್ ಕನೆಕ್ಟ್ ಆಗಿಬಿಟ್ಟಿದ್ದೀರ. ಹೇಗೆ ಅಂತ ಹೇಳಿದ್ರೆ ಬಹಳಷ್ಟು ಈ ವ್ಯಕ್ತಿ ವಿಚಾರವಾಗಿ ಮೆಡಿಟೇಷನ್ ಮಾಡುವಂಥದ್ದು, ಅಫರ್ಮೇಷನ್ಸ್ಗಳನ್ನ ಕಳಿಸುವಂಥದ್ದು, ಭಾಳಷ್ಟು ಆದಿಗಳನ್ನು ನೀವು ಚೂಸ್ ಮಾಡಿದ್ರೆ ಈ ವ್ಯಕ್ತಿ ಒಂದು ರೀತಿಯಾಗಿ ನಿಮ್ಮ ಲೈಫಲ್ಲಿ ಬಂದಿರೋದು ನಿಮಗೆ ಅದ್ಭುತವಾದಂತಹ ಒಂದು ಸರಿಯಾದ ದಾರಿಗಳನ್ನೇ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಎಸ್, ಹೇಗೆ ಅಂತ ಹೇಳಿದ್ರೆ ನೀವು ನಿಮಗೆ ಗೊತ್ತಿಲ್ಲದೇ ಸ್ಪಿರಿಚುವಲಿ ಕನೆಕ್ಟ್ ಆಗ್ತಾ ಇದ್ದೀರಿ. ಆಧ್ಯಾತ್ಮಿಕ ಜೀವನಕ್ಕೆ ನೀವು ಕನೆಕ್ಟ್ ಆಗಿದ್ದೀರಿ, ಡಿವೈನ್ಗೆ ಕನೆಕ್ಟ್ ಆಗಿಬಿಟ್ಟಿದ್ದೀರಿ ನೀವು ಅಂತ ಹೇಳ್ಬೋದು. ಬಹಳಷ್ಟು ವಿಚಾರದಲ್ಲಿ, ವ್ಯಕ್ತಿ ವಿಚಾರದಲ್ಲಿ ಬಹಳ ಸತ್ಯಗಳು ಗೊತ್ತಿದೆ, ಎಲ್ಲನೂ ಕೂಡ ನಿಮ್ಮ ಮನಸ್ಸಿನಲ್ಲೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ.
ಇನ್ನು ಮುಂದಿನ ಲೈಫಲ್ಲಿ ಯಾರಾದರೂ ಮದುವೆ ವಿಚಾರವಾಗಿ ಏನಾದರೂ ನೋಡ್ತಾ ಇದ್ದರೆ ಮದುವೆಗಳು ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿದೆ. ಹಾಗೆ ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವಿಬ್ಬರು ಭೇಟಿಯಾಗುವಂತಹ ಟೈಮ್ ಕೂಡ ಈ 3 ತಿಂಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಬಹಳಷ್ಟು ಸಂತೋಷದ ವಾತಾವರಣಗಳನ್ನು ನೋಡ್ತಾ ಇದ್ದೀನಿ. ಬಟ್ ಆದರೆ ಪಾಸ್ಟ್ ವಿಚಾರಗಳಾಗಿರಲಿ ಅಥವಾ ನಿಮ್ಮ ಮೌನಗಳನ್ನು ಮುರಿಯುವಂಥದ್ದು, ಅಂದರೆ ಈ ಸ್ಪಿರಿಚುವಲ್ ಕನೆಕ್ಟ್ ಆಗಿಬಿಟ್ಟಿದ್ರಿ ಮತ್ತೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಬರೀ ಇದೇ ವಿಚಾರದಲ್ಲಿ ಗಲಾಟೆಗಳನ್ನು ಮಾಡುವಂಥದ್ದು, ನಿಮಗೆ ನೀವೇ ಮಾನಸಿಕವಾಗಿ ನೋವುಗಳನ್ನು ಅನುಭವಿಸುವಂಥದ್ದು, ಪಾಸ್ಟಲ್ಲಿ ಆಗಿರುವಂತಹ ವಿಚಾರಗಳನ್ನು ಮೆಲುಕು ಹಾಕುವಂಥದ್ದು. ದಯವಿಟ್ಟು ಇದನ್ನು ಫುಲ್ ಸ್ಟಾಪ್ ಮಾಡಿ. ಹಳೆ ವಿಚಾರಗಳನ್ನು ಮಾತಾಡಿದಾಗ ನಿಮ್ಮಿಬ್ಬರ ನಡುವೆ ಭಾಳಷ್ಟು ಗಲಾಟೆಗಳಾಗುತ್ತೆ. ಈ ವ್ಯಕ್ತಿ ಹೀಗೇ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಾಗೂ ಕೂಡ ಭಾಳಷ್ಟು ಗಲಾಟೆಗಳಾಗಿದೆ. ಸೊ ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವಿಬ್ಬರು ಸದ್ಯದರಲ್ಲೇ ಭೇಟಿ ಆಗುವಂಥದ್ದು ಕೂಡ ನಾನು ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನೀವು ಎಲ್ಲಿಗಾದರೂ ಟ್ರಾವೆಲ್ ಮಾಡುವಂಥದ್ದು ನಾನು ನೋಡಬಹುದು. ಏಕೆಂದರೆ ವಾಂಡ್ಸ್ ಬಂದಿರೋದ್ರಿಂದ ಆ್ಯಕ್ಷನ್, ಫಿಸಿಕಲಿ ಆ್ಯಕ್ಷನ್ ನೀವು ತೊಗೊಳ್ತೀರಿ, ಎಲ್ಲೋ ಭೇಟಿ ಆಗ್ತೀರಿ ಅಥವಾ ಸುತ್ತಾಟಗಳು ಕೂಡ ಇದೆ ಅಂತ ಹೇಳಿ. ಈಗ ನೀವು ಏನು ಸ್ಪಿರಿಚುವಲಿ ಕನೆಕ್ಟ್ ಆಗ್ತಿದ್ದೀರಿ, ಆಬ್ವಿಯಸ್ಲಿ ತುಂಬ ವೆರಿ ಗುಡ್. ಹೀಗೆ ಇರಿ, ತಾಳ್ಮೆಯಿಂದ ಇರಿ. ಅವ್ರು ಏನೇ ಮಾಡ್ತಾ ಇರಲಿ ಮೌನವಾಗಿರಿ. ಸದ್ಯದರಲ್ಲಿ ಆ ವ್ಯಕ್ತಿ ನಿಮ್ಮ ಹತ್ರ ಬರುವ ಸಾಧ್ಯತೆ ಇದೆ. ಬಂದಾಗ ನೀವು ಪಾಸ್ ಆಗಿರುವಂತಹ ವಿಚಾರಗಳನ್ನು ದಯವಿಟ್ಟು ಕೇಳದೆ ಬಾಯಿಗೆ ಬೀಗ ಹಾಕುವಂತಹ ಕೆಲಸಗಳು ನೀವು ಮಾಡ್ಕೊಳ್ಬೇಕಾಗತ್ತೆ. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೌದು, ನಿಮ್ಮ ಮೈಂಡ್ ಆಫ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಈ ವ್ಯಕ್ತಿ ನನಗೆ ಟಾಕ್ಸಿಕ್ ಆಗಿರ್ಬೋದು, ಈ ವ್ಯಕ್ತಿ ಲಾಸ್ಟ್ ಮಂತ್ ಈ ರೀತಿ ಮಾಡಿದ್ರು, ಈ ವ್ಯಕ್ತಿ ಪಾಸ್ಟಲ್ಲಿ ಹೀಗೆ ಮಾಡಿದ್ದಾರೆ, ಈ ವ್ಯಕ್ತಿ ಈ ರೀತಿ ಮಾಡ್ತಾ ಇದ್ದಾರೆ, ಏನೋ ಮುಚ್ಚಿಡ್ತಾ ಇದ್ದಾರೆ, ಇವ್ರ ಲೈಫಲ್ಲಿ ನಾನು ಇರಬೇಕಾ ಇರಬಾರ್ದ, ಇವ್ರು ನನ್ನ ಜೀವನಕ್ಕೆ ಬರಬೇಕಾ ಬರಬಾರ್ದ, ಇದೆಲ್ಲನೂ ಕೂಡ ಬಹಳಷ್ಟು ಯೋಚನೆ ಮಾಡ್ತಾ ಇರ್ತೀರಿ. ಹಾಗೆ ಎಷ್ಟೇ ನೀವು ಡಿವೈನ್ ಕನೆಕ್ಟ್ ಆಗೋಕ್ಕೆ ಹೋದ್ರೂ ಕೂಡ ಮನಸ್ಸು ಮತ್ತೆ ಇವ್ರು ನನ್ನ ಜೀವನಕ್ಕೆ ಬರ್ತಾರೋ ಇಲ್ವೋ ಅನ್ನುವಂತಹ ಗೊಂದಲಗಳು ಬಹಳಷ್ಟು ಆಗ್ತಾನೆ ಇದೆ. ಆ ಗೊಂದಲಗಳು ಆಗಬಾರ್ದು ಅನ್ನೋದಕ್ಕೆ ನೀವೇನು ಮಾಡಬೇಕಾಗತ್ತೆ, ಮೂನ್ ಸ್ಟೋನ್ ಬ್ರೇಸ್ಲೆಟ್ ಹಾಕ್ಕೊಳ್ಬೋದು. ಹಾಗೆ ನೀವು ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್, ಅಂದರೆ ಈ ಸಂಬಂಧ ಬಂದೇ ಬರುತ್ತೆ. ಬಟ್ ಪದೇ ಪದೇ ಈ ರೀತಿ ಗಲಾಟೆಗಳು ನೀವಿಬ್ಬರ ನಡುವೆ ಆಗ್ತಾ ಇದ್ದರೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ನ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಸಂಬಂಧ ರೀಕನೆಕ್ಟ್ ಆಗುವಂಥದ್ದು. ಅಥವಾ ನಿಮ್ಮ ಪರ್ಸನ್ ನಿಮ್ಗೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಏನಾದರೂ ಇದ್ರು ಅಂತ ಹೇಳಿದ್ರೆ ಅವ್ರಿಗೆ ಅಚಾನಕ್ಕಾಗಿ ನಿಮ್ಮ ವಿಚಾರವಾಗಿ ಮನಸ್ಸು ಬರುವಂಥದ್ದು ಅಥವಾ ನಿಮ್ಮ ನೆನಪುಗಳು ಬಹಳಷ್ಟು ಕಾಡುವಂಥದ್ದು. ಈ 2 ಸ್ಟೋನ್ಸ್ಗಳನ್ನು ಮಿಕ್ಸ್ ಹಾಕೊಂಡಾಗ ಏನಾಗುತ್ತೆ, ನಿಮ್ಮ ವಿಚಾರವಾಗಿ ಬಹಳಷ್ಟು ಯೋಚನೆಗಳನ್ನು ಮಾಡುವಂಥದ್ದು, ಚಿಂತೆಗಳನ್ನು ಮಾಡುವಂಥದ್ದು, ಈ ರೀತಿಯೆಲ್ಲ ಆ ವ್ಯಕ್ತಿಗೆ ಆಗೋದಕ್ಕೆ ಶುರುವಾಗುತ್ತೆ ಅಂತಲೇ ಹೇಳಬಹುದು. ಸೊ ಮೈಂಡ್ ತುಂಬ ಫಿಕಲ್ ಮೈಂಡ್ ಆಗ್ತಾ ಇದೆ ನಿಮ್ಮದು. ದಯವಿಟ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಮೇಜರ್ ಆಗಿ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಯಾವುದಾದ್ರೂ ದೇವಿಯನ್ನೇನಾದರೂ ಆರಾಧನೆ ಮಾಡ್ತಾ ಇದ್ರೆ ಆ ದೇವಿ ಮೂಲಕವಾಗೇ ನಿಮ್ಮ ಮದುವೆಗಳನ್ನಾಗುವಂಥ ಸಾಧ್ಯತೆ ಇದೆ. ಹಾಗೆ ನೀವಿಬ್ಬರು ಟ್ರಾವೆಲಿಂಗ್ ಕೂಡ ಮಾಡ್ತೀರಿ. ಆದಷ್ಟು ಬೇಗ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಅವರೇ ನಿಮ್ಮನ್ನು ಭೇಟಿ ಆಗೋದಕ್ಕೆ ಕೂಡ ಮುಂದಾಗುವಂತಹ ಸಾಧ್ಯತೆಗಳು ಈ 3 ತಿಂಗಳು ಒಳಗಡೆ ಇದೆ. ಅವರೇ ಆ್ಯಕ್ಷನ್ ತೊಗೊಳ್ತಾರೆ. ಅವ್ರು ಏನೇ ಹೆದರ್ಬೋದು, ಅವ್ರು ಏನೇ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಇರ್ಬೋದು ಈಗ. ಬಟ್ ಆದರೆ ಇನ್ ಫ್ಯೂಚರಲ್ಲಿ ಅದರಲ್ಲೂ 3 ಮಂತ್ಸ್ ಒಳಗಡೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವರೇ ಮುಂದೆ ಹಾಕ್ತಾರೆ, ಅವರೇ ಮುಂದೆ ಬರ್ತಾರೆ. ನಿಮ್ಮನ್ನು ಮಾತಾಡ್ಸೋದಕ್ಕಾಗಿರ್ಬೋದು, ನಿಮ್ಮನ್ನು ಮೀಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ನೀವು ನಿಮ್ಮ ವಿಚಾರವಾಗಿ ಆ ವ್ಯಕ್ತಿನೂ ಕೂಡ ಅಲ್ಲಿ ಇಲ್ಲಿ ಹುಡುಕ್ತಾ ಇರುವಂಥದ್ದು. ಅಂದರೆ ಇವ್ರು ಯಾವ ರೀತಿ ಇದ್ದಾರೆ, ಬಹುಶಃ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೂ ಕೂಡ ನಿಮ್ಮನ್ನೇನಾದರೂ ಇಗ್ನೋರ್ ಮಾಡ್ತಾ ಇದ್ರು ಕೂಡ ಅವ್ರ ಮೈಂಡು ಮನಸ್ಸು ನಿಮ್ಮ ಹತ್ರನೇ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸೈಲೆಂಟಾಗಿ ಸುಮ್ಮನೆ ಇದ್ದುಬಿಡಿ. ಬಹಳಷ್ಟು ಅವಕಾಶಗಳಿದೆ ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಬರೋದಕ್ಕೆ ಬಹಳಷ್ಟು ದಾರಿಗಳಿದೆ. ಬಹಳಷ್ಟು ಇನ್ಸಿಡೆಂಟ್ ಕೂಡ ಬಹಳಷ್ಟು ಕಾಯ್ತಾ ಇದೆ ಅಂತಲೇ ಹೇಳ್ಬೋದು. ಆ ವ್ಯಕ್ತಿ ನಿಮ್ಮ ಹತ್ರ ಬರೋದಕ್ಕೆ ಬಹಳ ಇನ್ಸಿಡೆಂಟ್ಗಳು ಕೂಡ ಇದೆ. ಹೇಗಿದ್ರೂ ಅವರು ನಿಮ್ಮ ಹತ್ರನೇ ಬಂದು ಸೇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ನೀವು ಒಂದಷ್ಟು ಅಟ್ರಾಕ್ಟಿವ್ ರೀತಿ ಕಾಣಿಸ್ಕೊಳ್ಬೇಕಾಗತ್ತೆ. ನೀವು ಇರುವಂತಹ ರೀತಿ ಬಹಳಷ್ಟು ಸರಿಯಾದ ರೀತಿಯಲ್ಲಿ ನೀವು ಇರಬೇಕಾಗತ್ತೆ. ಅಂದರೆ ನಿಮ್ಮ ಬ್ಯೂಟಿ ಕಾನ್ಷಿಯಸ್ಸೋ ಅಥವಾ ನಿಮ್ಮ ವೇ ಆಫ್ ಲೈಫ್ ಲೀಡ್ ಮಾಡ್ತಿರುವಂತಹ ರೀತಿನೋ ಅದೆಲ್ಲನೂ ಕೂಡ ಆ ವ್ಯಕ್ತಿಗೆ ಅಟ್ರಾಕ್ಟ್ ಆಗುವ ರೀತಿಯಲ್ಲಿ ಒಂದಷ್ಟು ಇದ್ದಾಗ ಆ ವ್ಯಕ್ತಿಯ ಮೈಂಡು ಬಹಳಷ್ಟು ನಿಮ್ಮ ಬಗ್ಗೆನೇ ಯೋಚನೆ ಮಾಡುವಂಥದ್ದು, ಅಥವಾ ನೀವೆಲ್ಲಿ ಕೈತಪ್ಪಿ ಹೋಗಿಬಿಡ್ತೀರೇನೋ ಅನ್ನುವಂತಹ ಭಯ. ನೀವೆಷ್ಟು ಇಂಡಿಪೆಂಡೆಂಟ್ ಆಗಿರ್ತೀರೋ ಅಷ್ಟು ಆ ವ್ಯಕ್ತಿಗೆ ಏನು ಮೈಂಡಲ್ಲಿ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಈತನನ್ನು ಬೇರೆಯವರು ಆವರಿಸ್ಕೊಳ್ತಾರೋ, ಅಥವಾ ಏಕೆಂದರೆ ನೀವು ಅದೇ ರೀತಿ ಇದ್ದೀರಿ, ಭಾಳಷ್ಟು ಅಟ್ರಾಕ್ಟಿವ್ ಆಗಿದ್ದೀರಿ. ನೀವು ಪೆಂಟಿಕಲ್ಸ್ 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ
ಬಹಳಷ್ಟು ಅಂದರೆ ನೀವು ಲೈಫ್ ಲೀಡ್ ಮಾಡ್ತಿರುವಂತಹ ರೀತಿ ಇರಬಹುದು, ಅಥವಾ ನೀವು ನಿಮ್ಮನ್ನು ಇಟ್ಕೊಂಡಿರುವಂತಹ ರೀತಿ ಇರ್ಬೋದು. ಅದು ನಿಮ್ಮ ಸೌಂದರ್ಯ ಆಗಿರಬಹುದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಆಗಿರಬಹುದು. ಅದನ್ನು ಆ ವ್ಯಕ್ತಿ ಯಾರು, ನಾನಲ್ಲದೆ ಹೋದರೆ ಈ ವ್ಯಕ್ತಿಯ ಲೈಫಿಗೆ ಬೇರೆ ಯಾರು ಬರ್ತಾರೆ ಅನ್ನುವಂತಹ ಭಯಗಳು ಕೂಡ ಈ ವ್ಯಕ್ತಿಯಲ್ಲಿ ಇದೆ ಅಂತಲೇ ಹೇಳಬಹುದು. ಸೊ ಯೂನಿವರ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಓಕೆ, ನಾನು 2 ಕಾರ್ಡ್ಗಳನ್ನು ತೆಗಿಬೇಕಾಗತ್ತೆ. ಓಕೆ, ಇಲ್ಲಿ ಟೆಂಡರ್ ಬೋಲ್ಟ್ ಬರ್ತಾ ಇದೆ, ಫುಲ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ಏನೇ ವಿಚಾರಗಳಾಗಿದ್ರೂ ಕೂಡ ತುಂಬ ಮೈನರ್ ಇಶ್ಯೂಸ್ಗಳು, ಅಂದರೆ ನೀವು ಅವ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ದೇ ಇರೋದು, ಅಥವಾ ಅವರು ನಿಮ್ಮ ವಿಚಾರವಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರುವಂಥದ್ದು, ಈ ರೀತಿಯಲ್ಲಿ ಆಗ್ತಾಯಿದೆ. ಈಗೇನು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಅಥವಾ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಎಷ್ಟು ನೀವು ನಿಮ್ಮ ಲೈಫ್ ಬಗ್ಗೆ ಗಮನ ಹರಿಸ್ತಾ ಹೋಗ್ತಿರೋ ಆ ವ್ಯಕ್ತಿಗೆ ಒಂದಷ್ಟು ಇಲ್ಲಿ ಟೆಂಡರ್ ಬೋಲ್ಟ್ ಬಂದಿರೋದ್ರಿಂದ ಏನಾಗುತ್ತೆ, ಒಂದು ಅರಿವು ಮೂಡುತ್ತೆ. ಈ ಸಂಬಂಧನ ನಾನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು, ಇಲ್ಲಾಂತ ಹೇಳಿದ್ರೆ ಈ ಸಂಬಂಧ ಕೈ ತಪ್ಪಿ ಹೋಗ್ಬಿಡಬಹುದೇನೋ ಅನ್ನುವಂತಹ ಅರಿವು ಇನ್ನು 3 ತಿಂಗಳು ಒಳಗಡೆ ಈ ವ್ಯಕ್ತಿಯಿಂದ ಬರುತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ, ಯಾವಾಗಲೂ ಪ್ರೀತಿ ಭಿಕ್ಷೆ ಬೇಡುವಂಥದ್ದು, ಯಾವಾಗಲೂ ನೀವು ಅವ್ರ ಕಾಂಟ್ಯಾಕ್ಟ್ನ ಎಕ್ಸ್ಪೆಕ್ಟ್ ಮಾಡುವಂಥದ್ದು, ಅಥವಾ ನೀವು ಬಹಳಷ್ಟು ಈ ವ್ಯಕ್ತಿಯನ್ನು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಈ ವ್ಯಕ್ತಿಯ ಮೇಲೆ ಇಟ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಒಂದಷ್ಟು ಕಂಟ್ರೋಲ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 ವಾರ ನೀವೇನಾದರೂ ಈ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡದೆ, ಈ ವ್ಯಕ್ತಿಯ ಕಾಂಟ್ಯಾಕ್ಟಿಗೆ ನೀವೇ ಸಿಗದೇ ಇದ್ದರೆ ಈ ವ್ಯಕ್ತಿ ಆಬ್ವಿಯಸ್ಲಿ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು. ಸೊ ನೀವು ಇಷ್ಟೆಲ್ಲ ಮೈಂಡ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡೇ ಕಂಟ್ರೋಲ್ನಲ್ಲಿ ಇರಲ್ಲ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಅಗೇನ್ ನಾನು ತೋರಿಸ್ಬೇಕಾಗತ್ತೆ. ಇದು ನಿಮ್ಮ ಪ್ರೀತಿ ಸಂಬಂಧನ ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇರುತ್ತೆ. ಯಾರಿಗೆಲ್ಲ ನಿಮ್ಮ ಲವ್ ಲೈಫ್ನ ಇನ್ನೂ ಕೂಡ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು, ನನ್ನ ಸಂಬಂಧ ಇನ್ನಷ್ಟು ಬಲವಾಗಿ ಇಟ್ಕೊಳ್ಬೇಕು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಿಂದ ಆ ವ್ಯಕ್ತಿ ನಮ್ಮಿಂದ ದೂರ ಹೋಗಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಆ ವ್ಯಕ್ತಿಯನ್ನು ರೀಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಬ್ರೇಸ್ಲೆಟ್ ಬಹಳಷ್ಟು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.